ನಮ್ಮಲ್ಲಿ ಅತ್ಯಾಚಾರ ಇತ್ಯಾದಿಗಳಿಗೆ ಒಳಗಾದಂಥ ಹೆಣ್ಣು ಮಕ್ಕಳು ಕೂಡ ಒಂದು ಬಾರಿ ರಜಸ್ವಲೆಯರಾದ ಮೇಲೆ ಅದೆಲ್ಲ ಮೈಲಿಗೆಯೂ ಹೋಯಿತು ಅನ್ನೋ ಮಾತನ್ನು ಕೂಡ ವರಾಹಮಿಹಿರ ಅಂತ ಅವನು 1500 ವರ್ಷಗಳ ಕೆಳಗೆ ಬರೆದಿದ್ದಾನೆ. ಅವನ ಬೃಹತ್ ಸಂಹಿತ ವಿಶ್ವಕೋಶ, ಸಂಸ್ಕೃತದ ಜಗತ್ತಿನ ಮೊದಲ ವಿಶ್ವಕೋಶ. ಅದರೊಳಗೆ ಸ್ತ್ರೀ ಪ್ರಶಂಸಾಧ್ಯಾಯ ಅಂತಿದೆ. ಸ್ತ್ರೀಯನ್ನು ಎಷ್ಟು ದೊಡ್ಡದಾಗಿ ಕಾಣಬೇಕು ಅಂತ ಅವನು ಹೇಳ್ತಾನೆ. ಅಯ್ಯೋ ಗಂಡಸರೇ, ನೀವೆಂಥ ಅವಿವೇಕಿಗಳು, ಅನ್ಯಾಯಗಾರರು, ಮೋಸಗಾರರು. ನೀವು ಮೋಸ ಮಾಡಿಬಿಟ್ಟು ಕಳ್ಳ ಕದ್ಕೊಂಡು ಹೋಗ್ತಾ ಇನ್ಯಾರನ್ನೂ ತೋರಿಸಿ ಕಳ್ಳ ಅಂತಿದ್ದಾನೆ ಅನ್ನೋ ಥರ ನೀವು ಮಾಡಬಾರ್ದು ಅನಾಚಾರ ಮಾಡಿ ಹಿಂಗಸ್ ಮೇಲೆ ಹಾಕ್ತಾ ಇದ್ದೀರಲ್ಲ, ಎಂಥದ್ದು ಹೇಳ್ತಿದ್ದೀರಾ? ಮಾಸಿ ವಿಶುದ್ಧಂತಿ, ತಿಂಗಳಿಗೂ ಅವ್ರು ಶುದ್ಧರಾಗ್ತಾರೆ. ಗಂಡಸಿಗೆ ಈ ರೀತಿಯಾದ ಕ್ಯಾರೆಕ್ಟರ್ ಶುದ್ಧಿ ಎಲ್ಲಿದೆ ಅಂತಂದು ಎಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ ನೋಡಿ. ಮಾಸಿ ವಿಶುದ್ಧಂತಿ, ಒಂದೊಂದು ರಜೋದರ್ಶನದಿಂದ ಅವರ ಮೈಲಿಗೆ ಅಂತ ಏನಾದರೂ ಇದ್ದರೆ ಅದು ಹೊರಟೋಗುತ್ತದೆ. ಮನುವು ಈ ಮಾತನ್ನು ಹೇಳ್ತಾನೆ. ಅವರ ಯಾವುದೇ ಮಾನಸಿಕವಾದ ಅಪರಾಧವಾಗಲಿ ಯಾವುದೇ ಆಗಲಿ ರಜೋದರ್ಶನದಿಂದ ಅಂದರೆ ಮುಟ್ಟು ಎಷ್ಟು ಪವಿತ್ರ ಅನ್ನೋದು ನಮಗೆ ಗೊತ್ತುಪಡ್ತಾರೆ. ಅದೊಂದು ಅವರನ್ನು ತಾವು ಶುದ್ಧೀಕರಿಸಿಕೊಳ್ಳುವ ವಿಧಾನ, ರೆನ್ಯೂಯಿಂಗ್ ಆಫ್ ದೆರ್ ಓನ್ ಸೆಲ್ಫ್ ಅಂತ ಆ ರೀತಿಯಾಗಿ ಮಾಡಿರುವಂಥದ್ದು ಕಾಣಿಸುತ್ತೆ. ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಹೆಣ್ಣಿಗೆ ಅನ್ಯಾಯ ಮಾಡಿದವರ ಪಕ್ಷದಲ್ಲಿ ಯಾರಿದ್ರು, ಅದರ ವಿರುದ್ಧ ಯಾರಿದ್ರು ಅಂತ ನೋಡಿದ್ರೆ ಗೊತ್ತಾಗುತ್ತದೆ. ನೋಡಿ, ಎಲ್ಲಿಂದ ಕಾಣಿಸುತ್ತೆ? ಭೂಮಿಯನ್ನು ಮುಳುಗಿಸ್ಬೇಕು ಅಂತ ಹೋದಂಥ ಹಿರಣ್ಯಾಕ್ಷನಿಂದ ನಾವು ನೋಡ್ತೀವಿ. ಮತ್ತೆ ತಿರ್ಗಾ ಸೀತೆಯ ಕಥೆ ಗೊತ್ತಿದೆ, ದ್ರೌಪದಿಯ ಕಥೆ ಗೊತ್ತಿದೆ. ಹೀಗೆ ಎಲ್ಲಿ ಹೆಣ್ಣಿಗೆ ಸಮಸ್ಯೆ ಆಯಿತೋ ಅಲ್ಲಿ ಪರಮಾತ್ಮ ಅವಳ ಕಡೆ ನಿಂತಿದ್ದಾನೆ, ಗಂಡಾಗಲಿ ಹೆಣ್ಣಾಗಲಿ ನಿಂತಿದ್ದಾನೆ. ಯಾರು ಅವಳಿಗೆ ಅನ್ಯಾಯ ಮಾಡಿದ್ರೋ ಅವರು ಪರವಾಗಿಲ್ಲ. ಕೃಷ್ಣ ಸಂಧಿಗೆ ಹೋಗುವಾಗ ದ್ರೌಪದಿ ತಲೆ ಮುಡಿ ತೋರಿಸ್ತಾಳೆ, ಕೃಷ್ಣ ನೀನು ಸಂಧಿಗೆ ಹೋಗುವಾಗ ಇದನ್ನು ಮರೀಬಾರ್ದು ಅಂತ. ಖಂಡಿತ ನಾನು ಮರೆಯೋದಿಲ್ಲಮ್ಮ, ನಾನು ಆಕಾಶ ಬಿದ್ದರೂ ಭೂಮಿ ಬೆರೆದರೂ ಏನೇ ಆದರೂ ಕೂಡ ನಮೇ ಮೋಘಂ ಭವಿಷ್ಯತೆ, ನಮೇ ವಚಃ ಮೋಘಂ ಭವಿಷ್ಯತೆ, ನನ್ನ ಮಾತು ಸುಳ್ಳಾಗೋದಿಲ್ಲ, ಮಾಡ್ತೀನಿ ಅಂತ ಕುಮಾರವ್ಯಾಸ ಭಾವ ಗ್ರಹಿಸಿದ್ದಾನೆ. ವ್ಯಾಸರ ಮಾತನ್ನು ದೇವಕಿಯ ಮೇಲಾಣೆ, ಅವನಪ್ಪಟ ಕನ್ನಡಿಗ ಆಣೆ ಇಡ್ತಾನೆ. ದೇವಕಿಯ ಮೇಲಾಣೆ, ತಂದೆ ವಸುದೇವರ ಪಾದಗಳಾಣೆ, ಮಗ ಪ್ರದ್ಯುಮ್ನ ದೇವರ ಮೇಲಾಣೆ, ನಿನ್ನಾಣೆ ಅಬಲೆ ನಂಬು ನಿನ್ನಾಣೆ, ಕಾಳಗವನೆ ಬಲಿದು ಭಯನೋ ಇವರ ಹೇಳಿಲವ ಮಾಡಿದೋಡೆ, ನಿನ್ನ ಪತಿಗಳು ರಿಪುಗಳ ಸೀಳಿ ಕರುಳನ್ನು ಕಬರಿಯಲ್ಲಿ ಮುಡಿಸದಿಹನೆ ಅಂತ. ನಿನ್ನ ಗಂಡಂದ್ರೆ ಏನಾದರೂ ಮೀನಾ ಮೇಷ ಮಕರ ಅಂತ ಯೋಚನೆ ಮಾಡಿದ್ರೆ ನಾನೇ ಅವನನ್ನು ಕೊಂದುಬಿಟ್ಟು ನಿನ್ನ ಮುಡಿಗೆ ಅವನ ಕರುಳನ್ನು ಕಟ್ಟುತ್ತೀನಿ, ಯೋಚನೆ ಮಾಡಬೇಡ, ಅಪ್ಪನಾಣೆ ಅಮ್ಮನಾಣೆ ಮಗನಾಣೆ ನಿನ್ನಾಣೆ ಅಂತಾನೆ. ಇದು ಭಾವ. ಅದಕ್ಕೆ ಕುಮಾರವ್ಯಾಸ ಉಳ್ದ. ಅಂದರೆ ನಾವು ನೋಡಬೇಕಾದ್ದು ಅನ್ಯಾಯ ಆಗಿರುವುದನ್ನು ನಾವು ನಿರಾಕರಿಸೋಲ್ಲ, ಅದಕ್ಕೆ ಪ್ರತಿಕ್ರಿಯೆ ಎಲ್ಲಿಂದ ಬಂತು ಅಂತ ಅನ್ನೋದನ್ನು ನಾವು ನೋಡಬೇಕು. ಈ ದೃಷ್ಟಿಯನ್ನು ಕಾಣ್ತೀವಿ.